ಮಕ್ಕಳು ಅಂತ ಅಂದರೆ ಅದು ಭವಿಷ್ಯ ಅಂತ ಅರ್ಥ. ನಮ್ಮ ಮಕ್ಕಳು ನಮ್ಮ ಭವಿಷ್ಯ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನುವ ಮಾತು ಮಾತ್ರ ಅಲ್ಲ. ನಾವು ವರ್ತಮಾನ, ನಮ್ಮ ಹಿಂದಿನವರು ಭೂತಕಾಲ, ನಮ್ಮ ಕಣ್ಣೆದುರು ಕಾಣಿಸ್ತಾ ಇರುವ ಮಕ್ಕಳು ಭವಿಷ್ಯ, ಅದು ಮುಂದಿನ ಜಗತ್ತು. ಬದುಕು ಭವಿಷ್ಯಕ್ಕಾಗಿಯೇ ಇರುವಂಥದ್ದು. ಹಾಗಂದರೆ ನಮ್ಮ ಈ ಕ್ಷಣ ಇರೋದು ಮುಂದಿನ ಕ್ಷಣದ ಸುಖಕ್ಕಾಗಿ ಅಂತ. ಈ ಕ್ಷಣವನ್ನೇ ಸಂತೋಷ ಪಡಬೇಕು ಅಂತ ಇದ್ದರೂ ಈ ಕ್ಷಣವನ್ನು ಸಂತೋಷ ಪಡೋದಕ್ಕಾಗೋದಿಲ್ಲ ನಮಗೆ. ನಾವು ಮುಂದಿನ ಕ್ಷಣಕ್ಕಾಗಿ ಈ ಕ್ಷಣವನ್ನು ವಿನಿಯೋಗಿಸ್ತಾ ಇರ್ತೀವಿ. ಸರಿಯೂ ಅದು, ಸರಿಯಾದದ್ದು ಕೂಡ ಹೌದು. ಹಾಗಾಗಿ ಮನುಷ್ಯನಿಗೆ ಯಾವಾಗಲೂ ಭವಿಷ್ಯದ ಚಿಂತೆ, ಭವಿಷ್ಯ ಚೆನ್ನಾಗಿರಬೇಕು ಅನ್ನೋದು ಅವನ ಆಲೋಚನೆ. ಜಗತ್ತಿನ ಭವಿಷ್ಯ ಅಂತ ಅಂದರೆ ನಾವಲ್ಲ, ನಮ್ಮ ಮಕ್ಕಳು. ನಮ್ಮ ಭವಿಷ್ಯ ಅಂತ ಅಂದರೆ ನಾವಲ್ಲ, ನಮ್ಮ ಮಕ್ಕಳು. ಈ ಮಕ್ಕಳು ಚೆನ್ನಾಗಿರಲೇಬೇಕಾಗತ್ತೆ. ಮಕ್ಕಳು ನಾಳೆ ಚೆನ್ನಾಗಬೇಕು ಅಂತ ಅಂದರೆ ಈಗ ಚೆನ್ನಾಗಿ ಅವರನ್ನು ಬೆಳೆಸಬೇಕು. ಚೆನ್ನಾಗಿ ಬೆಳೆಸೋದು ಅನ್ನೋದು ಸಾಪೇಕ್ಷವಾದ ವಿಷಯ ಆಗುತ್ತೆ. ಚೆನ್ನಾಗಿ ಬೆಳೆಸೋದು ಅಂದರೆ ಏನು ಅನ್ನುವ ಪ್ರಶ್ನೆ ಬರುತ್ತೆ. ಯಾಕೆಂದರೆ ಒಂದು ಬೀಜ ಬಿತ್ತುತ್ತೀವಿ, ಗಿಡವನ್ನು ಚೆನ್ನಾಗಿ ಬೆಳೆಸಬೇಕು ಅಂತಂದರೆ ಏನು? ಮಾವಿನ ಬೀಜವನ್ನು ಬಿತ್ತಿದ್ವಿ, ಹಲಸಿನ ಬೀಜವನ್ನು ಬಿತ್ತಿದ್ವಿ, ಚೆನ್ನಾಗಿ ಬೆಳೆದಿದೆ ಗಿಡ, ಆದರೆ ಅದು ಫಲ ಕೊಡ್ತಾ ಇಲ್ಲ ಅಂತ ಅಂದರೆ ತುಂಬ ಚೆನ್ನಾಗಿ ಮರ ಬೆಳೆಸಿದ್ದೀರಿ ಅಂತ ಯಾರೂ ಹೇಳೋದಿಲ್ಲ. ಯಾಕೆಂದರೆ ಕೃಷಿಗೆ ಒಂದು ಫಲ ಬೇಕು. ಫಲ ಕೊಡುವಂತೆ ಇದ್ದರೆ ಮಾತ್ರ ಅದನ್ನು ನಾವು ಚೆನ್ನಾಗಿ ಅಂತ ಕರಿತೀವಿ. ತುಂಬ ಚೆನ್ನಾಗಿ ಬೆಳೆದಿರೋದೇನೋ ಹೌದು ಪೈರು, ಆದರೆ ಭತ್ತವೋ ಗೋಧಿಯೋ ಅಂದುಕೊಂಡಷ್ಟು ಅದರಿಂದ ಬರಲಿಲ್ಲ ಅಂದರೆ, ಇಳುವರಿ ಚೆನ್ನಾಗಿಲ್ಲ ಅಂತಂದರೆ ಒಳ್ಳೆಯ ಕೃಷಿ ಅಂತ ಕರೆಯೋದಿಲ್ಲ. ನೀರು ಬಿಟ್ಟಿದ್ದೇವೆ, ಗೊಬ್ಬರ ಹಾಕಿದ್ದೇವೆ, ದುಡ್ದಿದ್ದೇವೆ, ಇಳುವರಿ ಚೆನ್ನಾಗಿಲ್ಲ ಅಂತ ಅಂದರೆ ಒಳ್ಳೆಯ ಕೃಷಿ, ಒಳ್ಳೆಯ ಕೃಷಿಕ ಅಂತ ಕರೆಯೋದಿಲ್ಲ. ಹಾಗಾಗಿ ಫಲ ಬೇಕು. ಈ ಫಲ ಯಾವುದು ಅನ್ನೋದರ ಆಧಾರದ ಮೇಲೆ ಚೆನ್ನು ಅನ್ನೋದು ನಿರ್ಣಯ ಆಗತ್ತೆ. ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು, ಅದಕ್ಕಾಗಿ ಮಕ್ಕಳನ್ನು ಚೆನ್ನಾಗಿ ಬೆಳೆಸಬೇಕು ಅಂತ ಅಂದಾಗ ಆ ಫಲ ಯಾವುದು ಅಂತ ಬೇಕು. ಅದು ಯಾವುದು ಅಂತ ಅಂದರೆ ಅದು ಹಿಂದಿರಲಿ ಹಿಂದಿರಲಿ ಮುಂದಿರಲಿ ಮಕ್ಕಳು ಒಳ್ಳೆಯವರಾಗಿರಬೇಕು ಅಂತ. ಮಕ್ಕಳು ಅಂದರೆ ವ್ಯಕ್ತಿ ಒಳ್ಳೆಯವನಾಗಿರಬೇಕು ಅನ್ನೋದು ಫಲ. ಅವನು ಶ್ರೀಮಂತನಾಗಿರಬೇಕು, ಅವನು ಸುಖಿಯಾಗಿರಬೇಕು, ಅವನು ಕೀರ್ತಿ ಸಂಪಾದಿಸಬೇಕು, ಅವನು ಸಾಧಿಸಬೇಕು, ಇವೆಲ್ಲ ಇವೆ. ಆದರೆ ಇವೆಲ್ಲದಕ್ಕೆ ಮುಖ್ಯವಾಗಿ ಅವನು ಒಳ್ಳೆಯವನಾಗಿರಬೇಕು ಅನ್ನೋದೇ ಗುರಿ ಅಥವಾ ಗುರಿ ಆಗಬೇಕು. ಕೆಲವೊಮ್ಮೆ ಈ ಗುರಿ ಮರೆತು ಬಿಡ್ತೇವೆ ನಾವು ಈ ಗುರಿಯನ್ನು. ಮಕ್ಕಳು ಚೆನ್ನಾಗಿ ಓದಬೇಕು, ಯಾಕೆಂದರೆ ಅವರು ಚೆನ್ನಾದ ಕೆಲಸವನ್ನು ಪಡ್ಕೊಳ್ಬೇಕು, ಯಾಕೆಂದರೆ ಅವರು ಚೆನ್ನಾಗಿ ದುಡಿಬೇಕು ಅಂತ ಅಂದುಕೊಂಡು ಮುಂದುವರಿತೇವೆ. ನಮ್ಮ ಮಕ್ಕಳು ಸಾಧಕರಾಗಲಿ, ನಮ್ಮ ಮಕ್ಕಳು ಅತ್ಯಂತ ಯಶಸ್ಸನ್ನು ಪಡೆದುಕೊಳ್ಳಿ, ಜಗತ್ತಿನಾದ್ಯಂತ ಅವರ ಹೆಸರು ಬರಲಿ ಅಂತೆಲ್ಲ ಯೋಚನೆ ಮಾಡಿದ್ರು ಕೊನೆಗೆ ನಮ್ಮ ಮಗ ಒಳ್ಳೆಯವನ ಕೆಟ್ಟವನ ಅನ್ನೋದರಲ್ಲಿ ನಿಂತ್ಕೊಳ್ಳುತ್ತೆ. ಅತ್ಯುತ್ತಮವಾದ ಬದುಕನ್ನು ಅವನು ಯಾವಾಗ ಸಾಧಿಸ್ತಾನೆ ಅಂದರೆ ಅವನು ತನ್ನ ಸುತ್ತ ಇರೋರಿಗೆ ಕಷ್ಟ ಕೊಟ್ಟನ, ಸುಖ ಕೊಟ್ಟನ, ಸಂತೋಷ ನೆಮ್ಮದಿ ಕೊಟ್ಟನ, ಇಲ್ಲ ಇರೋ ಸಂತೋಷ ನೆಮ್ಮದಿ ಕಿತ್ತುಕೊಂಡ ಅಂತ. ಪ್ರಸಿದ್ಧ ವ್ಯಕ್ತಿ ಆಗಿರ್ಬೋದು, ರಾಷ್ಟ್ರವನ್ನೇ ಆಳಿರಬಹುದು, ಜಗತ್ತನ್ನೇ ಆಳೋದಕ್ಕೆ ಹೊರಟಿರಬಹುದು, ಆದರೆ ಎಂಥ ಸಾಮರ್ಥ್ಯ ಅವನದ್ದು ಅಂತ ಖುಷಿ ಪಡೋದಿಲ್ಲ ನಾವು. ಸರ್ವಾಧಿಕಾರಿಗಳಾಗೋದಕ್ಕೆ ಹೊರಟವರನ್ನು ಇತಿಹಾಸದಲ್ಲಿ ನಾವು ಕ್ರೂರಿಗಳು, ದುಷ್ಟರು ಅಂತ ಹೇಳ್ತೀವಿ. ಎಂಥ ಸಮರ್ಥ ಅಂತ ಕರೆಯೋದಿಲ್ಲ. ಇಡೀ ಜಗತ್ತನ್ನೇ ಎದುರಿಸಿದನಲ್ಲ, ಅರ್ಧ ಜಗತ್ತನ್ನು ತನ್ನದಾಗಿ ಮಾಡಿಕೊಳ್ಳನಲ್ಲ, ಎಂಥ ಸೈನ್ಯವನ್ನು ಕಟ್ಟಿದನಲ್ಲ ಅಂತ ಹಿಟ್ಲರನ್ನೋ ಇನ್ನೊಬ್ಬನನ್ನೋ ಸಾಮರ್ಥ್ಯಕ್ಕಾಗಿಯೋ, ಅವನ ಕೈಯಲ್ಲಿದ್ದ ರಾಜ್ಯಕ್ಕಾಗಿಯೋ, ಅವನ ಕೈಯಲ್ಲಿದ್ದ ಸಂಪತ್ತಿಗಾಗಿಯೋ ಹೊಗಳೋದಿಲ್ಲ ನಾವು. ಯಾಕೆ? ಒಳ್ಳೆಯವನಾಗಿರಲಿಲ್ಲ ಅಂತ. ಹಾಗಾಗಿ ನೀನು ಏನಾಗತ್ತಿ, ಏನು ಬೇಕಿದ್ರೂ ಆಗು, ಒಳ್ಳೆಯವನಾಗು ಅನ್ನೋದು ಮುಖ್ಯ ಅಂತ. ಅದು ಈ ದೇಶಕ್ಕೆ ಅಂತಲ್ಲ, ಅದು ಎಲ್ಲ ದೇಶಕ್ಕೆ, ಅದು ಈ ಕಾಲಕ್ಕೆ ಅಂತಲ್ಲ, ಎಲ್ಲ ಕಾಲಕ್ಕೂ ಹಾಗೆ.
ಹಾಗಾಗಿ ಮಕ್ಕಳನ್ನು ಬೆಳೆಸುವಾಗ ಅವರನ್ನು ಗುಣಸಂಪನ್ನರಾಗಿ ಬೆಳೆಸಬೇಕು. ಸಂಪತ್ತು ಯಾವುದು ಮುಖ್ಯವಾಗಿ ಅಂತಂದರೆ ಮಕ್ಕಳಲ್ಲಿ ಗುಣಗಳಿರುವಂತೆ ನೋಡಬೇಕು. ಗುಣ ಅನ್ನೋದು ಸ್ವಭಾವ. ಗುಣ ಅಂದರೆ ಸ್ವಭಾವ. ವರ್ತನೆ ಹೇಗಿರುತ್ತೆ, ಯೋಚನೆ ಹೇಗಿರುತ್ತೆ ಅನ್ನೋದು ಸ್ವಭಾವ. ಸ್ವಭಾವಕ್ಕೆ ಅನುಗುಣವಾಗಿ ಯೋಚಿಸ್ತಾನೆ ಮನುಷ್ಯ, ಸ್ವಭಾವಕ್ಕೆ ಅನುಗುಣವಾಗಿ ಅಥವಾ ಆ ಯೋಚನೆಗೆ ಅನುಗುಣವಾಗಿ ವರ್ತಿಸ್ತಾನೆ. ಅವನ ನಡವಳಿಕೆ ಇರುತ್ತೆ, ಅವನ ಮಾತು ಇರುತ್ತೆ. ಈ ಸ್ವಭಾವ ಅನ್ನೋದು ಒಳ್ಳೆಯದಾಗೇ ಇರೋದಿಲ್ಲ ಅನ್ನೋದು ಮನುಷ್ಯ ಜನಾಂಗದ ಇತಿಹಾಸ ಹೇಳ್ತಾ ಇರುವಂಥ ಸತ್ಯ. ಯಾವುದೇ ದೇಶದ ಇತಿಹಾಸವನ್ನು ತೆಗೆದುಕೊಳ್ಳೋಣ, ಯಾವುದೇ ಐತಿಹಾಸಿಕ ಕೃತಿಗಳನ್ನು ತೆಗೆದುಕೊಳ್ಳೋಣ. ಇತಿಹಾಸ ಏಕೆ, ವರ್ತಮಾನದಲ್ಲೇ ನಮ್ಮ ಸುತ್ತಮುತ್ತ ನೋಡೋಣ. ಎಲ್ಲರೂ ಒಳ್ಳೆಯವರಾಗಿರೋದಿಲ್ಲ. ಸುತ್ತಮುತ್ತ ಯಾಕೆ, ನಮ್ಮನ್ನೇ ನೋಡಿಕೊಳ್ಳೋಣ. ನಮಗೆ ನಮ್ಮನ್ನು ವಿಮರ್ಶಿಸೋದಕ್ಕೆ ಬಂದರೆ, ಹಾಗೆ ಬರೋದಿಲ್ಲ, ನಮ್ಮನ್ನು ವಿಮರ್ಶಿಸೋದಕ್ಕೆ ಬರೋದಿಲ್ಲ ಮನುಷ್ಯನಿಗೆ. ಹಾಗೆ ಬಂದರೆ ನಮ್ಮಲ್ಲೂ ನಾವು ಒಳ್ಳೆಯವರಲ್ಲ ಅನ್ನೋದು ಕೂಡ ನಮಗೆ ಗೊತ್ತಾಗತ್ತೆ. ಆದರೆ ಒಳ್ಳೆಯವರಾಗಬೇಕಾಗಿದೆ. ಹಾಗಂತ ಜಗತ್ತಿನಲ್ಲಿ ಇರೋರೆಲ್ಲ ಕೆಟ್ಟವರೂ ಆಗಿರೋದಿಲ್ಲ. ನ ನಿರ್ದೋಷಂ ನ ನಿರ್ಗುಣಂ. ಸ್ವಲ್ಪವೂ ಒಳ್ಳೆಯದಿಲ್ಲ ಅನ್ನುವ ಒಬ್ಬ ವ್ಯಕ್ತಿಯೂ ಇಲ್ಲ, ಸ್ವಲ್ಪವೂ ಕೆಡುಕಿಲ್ಲ ಅನ್ನುವ ವ್ಯಕ್ತಿಯೂ ಇಲ್ಲ. ಆದರೆ ಸಂಪೂರ್ಣ ಒಳ್ಳೆಯವರಾಗುವತ್ತ ಪ್ರಯತ್ನ ಸಾಗಬೇಕು. ಈ ಪ್ರಯತ್ನ ಯಾವಾಗ ಸಾಗಬೇಕು ಅಂತಂದರೆ ಮಕ್ಕಳಿದ್ದಾಗ ಈ ಪ್ರಯತ್ನ ಸಾಗಬೇಕು. ಯಾಕೆಂದರೆ ಎಳೆಯದಿದ್ದಾಗ ಬಾಗಿಸುವುದು ಸುಲಭ, ಗಟ್ಟಿಯಾದ ಮೇಲೆ ಮರವನ್ನು ಬಾಗಿಸೋಕ್ಕಾಗೋದಿಲ್ಲ ಅಂತ. ನಮಗೆ ಎಳೆವೆಯಲ್ಲಿ ಕಲಿತಷ್ಟು ಸುಲಭವಾಗಿ ದೊಡ್ಡವರಾದ ಮೇಲೆ ಕಲಿಯೋದಕ್ಕಾಗೋದಿಲ್ಲ. ದೊಡ್ಡವರಾದ ಮೇಲೆ ಅನಿಸತ್ತೆ ನಮಗೆ, ಈ ಗುಣ ಒಂದು ಇರಬಾರ್ದಾಗಿತ್ತು ನನ್ನಲ್ಲಿ, ಈ ಹಿಂಜರಿಕೆಯ ಗುಣ ನನಗಿರಬಾರ್ದಾಗಿತ್ತು, ಈ ಥರ ಸಿಟ್ಟು ಇರಬಾರ್ದಾಗಿತ್ತು ಅಂತೆಲ್ಲ ಅಂದ್ಕೋತೀವಿ. ಆದರೆ ಬದಲಾಯಿಸೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಅಭ್ಯಾಸ. ಇಷ್ಟು ಕಾಲ ಹಾಗೆಯೇ ಬದುಕಿ ಅದನ್ನು ಬಿಡೋದಕ್ಕಾಗೋದಿಲ್ಲ. ಅದು ನಮ್ಮ ವ್ಯಕ್ತಿತ್ವವೇ ಆಗಿಬಿಟ್ಟಿರುತ್ತೆ. ಹಾಗಾಗಿ ಗುಣಗಳನ್ನು ಮಕ್ಕಳಿದ್ದಾಗಲೇ ತುಂಬಬೇಕು. ಗುಣಗಳನ್ನು ತುಂಬಬೇಕು ಅಂತ ಅಂದಾಗ ಮಕ್ಕಳಲ್ಲಿ ಸಹಜವಾಗಿ ಗುಣಗಳಿರ್ತವೆ, ಸದ್ಗುಣಗಳಿರ್ತವೆ, ಸಹಜವಾಗಿ ದುರ್ಗುಣಗಳಿರ್ತವೆ. ಮೊದಲಿಗೆ ಇದನ್ನು ಗುರುತಿಸಿಕೊಳ್ಳಬೇಕು. ಮಕ್ಕಳನ್ನು ಆಗುವಂತೆ ಮಾಡಬೇಕಿದ್ರೆ ಮೊದಲಿಗೆ ನಮ್ಮ ಮಕ್ಕಳಲ್ಲಿ ಇರುವ ಗುಣಾಂಶಗಳು ಯಾವುವು, ನಮ್ಮ ಮಕ್ಕಳಲ್ಲಿರುವ ದುರ್ಗುಣಗಳು ಯಾವುವು ಅಂತ ಗುರುತಿಸಿಕೊಳ್ಳಬೇಕು. ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ. ನಮ್ಮ ಕಣ್ಣಿಗೆ ನಮ್ಮ ಮಕ್ಕಳಲ್ಲಿ ದುರ್ಗುಣ ಕಾಣಿಸೋದೇ ಇಲ್ಲ. ಕೆಟ್ಟದ್ದೆಲ್ಲ ಪಕ್ಕದ ಮನೆಯವರಲ್ಲೇ ಕಾಣಿಸುತ್ತೆ, ನಮಗೆ ಪಕ್ಕದ ಮನೆಯ ಮಕ್ಕಳಲ್ಲೇ ಕಾಣಿಸುತ್ತೆ. ಅದಲ್ಲ. ಒಬ್ಬ ಒಳ್ಳೆಯ ವೈದ್ಯ ಯಾರು ಅಂತ ಅಂದರೆ ರೋಗ ಏನು ಅನ್ನೋದನ್ನು ಕಂಡು ಹಿಡಿಯುವವ, ರೋಗದ ಮೂಲ ಏನು ಅಂತ ಕಂಡು ಹಿಡಿಯುವ ಒಬ್ಬ ಒಳ್ಳೆಯ ವೈದ್ಯ ಆಗ್ತಾನೆ. ಇವಳು ತನ್ನ ಹೆಂಡತಿ, ಇವನು ತನ್ನ ಗಂಡ ಅನ್ನೋ ಕಾರಣಕ್ಕಾಗಿ ದೇಹದಲ್ಲಿರುವ ರೋಗವನ್ನು ಒಂದೊಮ್ಮೆ ವೈದ್ಯ ಗುರುತಿಸದೇ ಹೋದರೆ ಅವನು ಅವರಿಗೆ ಪ್ರಿಯವನ್ನು ಮಾಡಿದಾಗ ಆಗಲಿಲ್ಲ, ಅವರಿಗೆ ಒಳ್ಳೇದು ಮಾಡಿದಾಗ ಆಗೋದಿಲ್ಲ. ಹಾಗೆ ನಮ್ಮ ಮಕ್ಕಳ ಕೆಟ್ಟತನವನ್ನು ನಾವು ಗುರುತಿಸದೇ ಇದ್ದರೆ ನಾವು ಮಕ್ಕಳಿಗೆ ಒಳ್ಳೇದು ಮಾಡಿದಾಗ ಆಗೋದಿಲ್ಲ, ಕೆಡುಕೆ ಮಾಡಿದಾಗ ಆಗತ್ತೆ. ಹಾಗಾಗಿ ಮಕ್ಕಳಲ್ಲಿ ಗುಣವನ್ನು ತುಂಬಿಸೋದರ ಮೊದಲ ಹೆಜ್ಜೆ ಯಾವುದು ಅಂದರೆ ನಮ್ಮ ಮಕ್ಕಳಲ್ಲಿರುವ ಗುಣಾಂಶಗಳು ಯಾವುದು, ದುರ್ಗುಣಗಳು ಯಾವುದು ಅಂತ ನೋಡಬೇಕು. ಇಲ್ಲಿ ದುರ್ಗುಣಗಳು ಮತ್ತು ಸದ್ಗುಣಗಳು ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗುವಂತೆ ಅಭಿವ್ಯಕ್ತಿಯಾಗುವ ಕಾಲ ಅಲ್ಲ, ಅದು ಗೊತ್ತಾಗೋದಿಲ್ಲ. ಆದರೆ ಸಣ್ಣದಾಗಿ ನಮ್ಮ ಮಕ್ಕಳಲ್ಲಿ ಅಸೂಯೆ ಇದೆಯಾ ಅಂತ ಗುರುತಿಸ್ಬೋದು. ನಮ್ಮ ಮಕ್ಕಳು ಬೇರೆಯವರಿಗೆ ಕೊಟ್ಟು ತಿಂತಾರಾ ಅಂತ ನೋಡ್ಬೋದು. ಮಕ್ಕಳ ಕೈಯಲ್ಲಿ ಇರುವ ಆಟಿಕೆಯನ್ನು ಬೇರೆಯವರಿಗೆ ಹಂಚಿಕೊಳ್ತಾರಾ ಇಲ್ವಾ ಅಂತ ನೋಡ್ಬೋದು. ಆಟ ಆಡುವಾಗ ಸಣ್ಣದಕ್ಕೂ ನಮ್ಮ ಮಕ್ಕಳು ಸಿಟ್ಟಾಗ್ತಾರಾ ಅಂತ ನೋಡ್ಬೋದು. ನಮ್ಮ ಮಕ್ಕಳು ಬೇರೆ ಮಕ್ಕಳೊಂದಿಗೆ ಬೆರೀತಾರಾ ಅಂತ ನೋಡ್ಬೋದು. ನಮ್ಮ ಮಕ್ಕಳು ಬೇರೆ ಜನರನ್ನು ಹೇಗೆ ಮಾತನಾಡಿಸ್ತಾರೆ ಅಂತ, ಒರಟಾಗಿ ಮಾತನಾಡ್ತಾರಾ, ಒರಟಾಗಿ ಉತ್ತರಿಸ್ತಾರಾ, ಅಥವಾ ತುಂಬ ಸಹೃದತೆಯಿಂದ ಸಜ್ಜನಿಕೆಯಿಂದ ಮಾತನಾಡ್ತಾರಾ ಅಂತ ಗಮನಿಸ್ಬೋದು. ನಮ್ಮ ಮಕ್ಕಳಲ್ಲಿ ಕರುಣೆ ಇದೆಯಾ, ಕಾರುಣ್ಯ ಇದೆಯಾ ಅಂತ ನೋಡ್ಬೋದು. ಪ್ರಾಣಿಗಳನ್ನೋ ಪಕ್ಷಿಗಳನ್ನೋ ಯಾರೋ ದುರ್ಬಲರನ್ನೋ ಭಿಕ್ಷುಕರನ್ನೋ ಅನಾಥರನ್ನೋ ಕಂಡಾಗ ಅವರ ಕಣ್ಣು ಏನು ಹೇಳುತ್ತೆ ಅನ್ನೋದನ್ನು ನೋಡ್ಬೋದು. ತನಗೆ ಸಂಬಂಧವೇ ಇಲ್ಲ ಅಂತ ಕುಳಿತುಕೊಂಡಿರ್ತಾರಾ, ಅನುಕಂಪ ತೋರಿಸ್ತಾರಾ ಅಂತ ನೋಡ್ಬೋದು. ಹೀಗೆ ಪರೀಕ್ಷಿಸೋದಕ್ಕೆ ಹಲವು ಮಾರ್ಗಗಳನ್ನು ನೋಡ್ಬೋದು ನಾವು. ಅವರೊಂದು ಸಿನಿಮಾ ನೋಡ್ತಾ ಇದ್ದರೆ
ಅವರೊಂದು ಪುಸ್ತಕ ಓದ್ತಾ ಇದ್ದರೆ ಅವರ ಭಾವಗಳು ಏನಿದೆ, ಅಲ್ಲೊಂದು ಕಷ್ಟ ಕಂಡಾಗ ಕಣ್ಣೀರು ಬರುತ್ತಾ ಆ ಮಗುವಿಗೆ ಇಲ್ವಾ ಅಂತೆಲ್ಲ ಗಮನಿಸಿಕೊಳ್ತಾ ಹೋದಾಗ ನಮ್ಮ ಮಗುವಿನಲ್ಲಿ ಯಾವ ಅಂಶ ಎಷ್ಟಿದೆ ಅಂತ ಗೊತ್ತಾಗತ್ತೆ. ಆ ವಿಟಮಿನ್ ಎಷ್ಟಿದೆ, ಈ ಪ್ರೋಟೀನ್ ಎಷ್ಟಿದೆ ಅಂತ ನೋಡಿ ಮಕ್ಕಳನ್ನು ಬೆಳೆಸ್ತೀವಲ್ಲ, ಹಾಗೆ ಅವರ ಮನಸ್ಸಿನಲ್ಲಿ ಯಾವ ಗುಣ ಇದೆ ಯಾವ ಗುಣ ಇಲ್ಲ ಅನ್ನೋದು ಗೊತ್ತಾಗತ್ತೆ. ಹಿಂಜರಿತಾರ, ಮುನ್ನುಗ್ಗುತ್ತಾರ, ಈ ಮುನ್ನುಗ್ಗುವಿಕೆ ಅನ್ನೋದು ಇದೆಯಾ ಅಥವಾ ಆಕ್ರಮಣಕಾರಿಯಾದದ್ದಾ ಅಂತ ಹೀಗೆಲ್ಲ ಗಮನಿಸಿಕೊಂಡ್ರೆ ಮೊದಲನೇ ಹೆಜ್ಜೆ ಆಯಿತು. ಎರಡನೇ ಹೆಜ್ಜೆ ಸದ್ಗುಣಗಳನ್ನು ವಿಸ್ತಾರ ಮಾಡೋದು, ದುರ್ಗುಣಗಳ ಬೀಜವನ್ನು ಕಿತ್ತೆಸೆಯೋದು ಅನ್ನುವ ಎರಡು ಸವಾಲುಗಳು. ನಮ್ಮ ಮಗುವಿನಲ್ಲಿ ಕರುಣೆಯ ಅಂಶ ಇದೆ ಅಂತ ಅಂದರೆ, ನಮ್ಮ ಮಗು ಎಲ್ಲರ ಜೊತೆಗೆ ಬೆರೆಯತ್ತೆ ಅಂತ ಅಂದರೆ ಅದನ್ನು ವಿಸ್ತಾರ ಮಾಡಬೇಕು. ನಮ್ಮ ಮಗುವಿನಲ್ಲಿ ಅಸೂಯೆ ಇದೆ, ಕೋಪ ಇದೆ ಅಂತಂದಾಗ ಅದನ್ನು ಕಿತ್ತೆಸೆಯೋದಕ್ಕೆ ಅಥವಾ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ನಾವು. ಇದು ಹೇಗೆ ಅಂತ ಅಂದರೆ, ಇದಕ್ಕೆ ಪ್ರಧಾನವಾಗಿ ಸಾಧನವಾಗುವುದು ಎರಡು. ಒಂದು ಕಣ್ಣು, ಒಂದು ಕಿವಿ. ಮಕ್ಕಳಲ್ಲಿ ಗುಣಗಳನ್ನು ತುಂಬೋದಕ್ಕೆ ಎರಡೇ ಸಾಧನ ಅಂತ ಹೇಳಬೇಕು, ಮುಖ್ಯವಾಗಿ ಅನ್ನೋದಕ್ಕಿಂತ. ಮಕ್ಕಳು ಕೇಳುತ್ತವೆ, ಮಕ್ಕಳು ನೋಡುತ್ತವೆ. ಮನುಷ್ಯನ ಇಂದ್ರಿಯಗಳಲ್ಲಿ ಬಹಳ ಪ್ರಧಾನವಾಗಿ ಕೆಲಸ ಮಾಡೋದು ಕಣ್ಣು ಮತ್ತು ಕಿವಿಗಳು. ಮಕ್ಕಳಿಗೆ ಭಾಷೆ ಬಂದಿದೆ, ಮಕ್ಕಳಿಗೆ ಮಾತೃಭಾಷೆ ಬರುತ್ತೆ. ಮಾತೃಭಾಷೆ ಅಂದರೆ ಮನೆಯಲ್ಲಿ ಯಾವ ಭಾಷೆಯನ್ನು ಆಡ್ತಾರೋ ಆ ಭಾಷೆಯನ್ನು ಕಲಿಸದೆ ಮಕ್ಕಳು ಮಾತನಾಡುತ್ತವೆ. ಹೇಗೆ ಬಂತು ಮಕ್ಕಳಿಗೆ ಭಾಷೆ ಅಂತಂದರೆ, ಅದು ಕೇಳುವಿಕೆಯಿಂದ ಬಂತು ಅಂತ. ಸಹಜವಾಗಿ ಕಿವಿಗೆ ಏನು ಕೇಳಿಸತ್ತೋ ಅದನ್ನು ಮಕ್ಕಳು ಕಲಿತುಕೊಳ್ತವೆ, ಆಡ್ತವೆ. ಒಂದು ಹೊಸ ಭಾಷೆಯನ್ನು ಕಲಿಯೋದು ಕಷ್ಟ. ಅದೇನೇ ಹೊಸ ಜಾಗಕ್ಕೆ ಹೋಗಿಬಿಟ್ರೆ, ಆ ಭಾಷೆಯನ್ನು ಮಾತ್ರ ಮಾತನಾಡುವ ಜಾಗಕ್ಕೆ ಹೋದರೆ ಬೇಗ ಆ ಭಾಷೆ ಬರುತ್ತೆ. ಯಾಕೆಂದರೆ ಕೇಳುವಿಕೆಗೆ ಒಂದು ಸಾಮರ್ಥ್ಯ ಇದೆ, ಅದು ಚೆನ್ನಾಗಿ ಕೂರತ್ತೆ ಒಳಗಡೆ. ಒಂದು ಕೇಳುವಿಕೆ ಅನ್ನೋದು ಸಾಧನ ಆದರೆ, ಆಯುಧ ಆದರೆ, ಇನ್ನೊಂದು ಕಾಣುವಿಕೆ ಅಂತ, ನೋಡೋದು ಅಂತ. ನೋಡಿ ಕಲಿತವೆ ಮಕ್ಕಳು. ನೋಡುತ್ತಲೇ ನಡೆಯೋದನ್ನು ಹೇಗೆ ಕಲಿತ್ವು, ಮಾತಾಡೋದನ್ನು ಹೇಗೆ ಕಲಿತ್ವು, ಕುಳಿತುಕೊಳ್ಳೋದನ್ನು ಹೇಗೆ ಕಲಿತ್ವು ಅಂದರೆ ನೋಡಿ ಕಲಿತ್ವು ಅಂತ. ಮನೆ ಹೇಗಿದೆ ಅಂತ ನೋಡಿಯೇ ಮಕ್ಕಳು ಕಲಿತದ್ದು. ಮನೆಯ ನಮ್ಮ ವರ್ತನೆಗಳೇ ಮಕ್ಕಳ ವರ್ತನೆಗಳಾಗಿರುತ್ತವೆ. ನಾವು ಬೇರೆಯವರೊಂದಿಗೆ ಚೆನ್ನಾಗಿ ನಡೆದುಕೊಂಡರೆ ಮಕ್ಕಳು ಹಾಗೆಯೇ. ಕಟುಕನ ಮನೆಯ ಗಿಣಿ, ಸಜ್ಜನನ ಮನೆಯ ಗಿಣಿಯ ಉದಾಹರಣೆಯನ್ನು ಕೊಡ್ತಾರಲ್ಲ. ಎರಡು ಗಿಣಿಗಳು ಒಟ್ಟಿಗೆ ಬೆಳೆದಿದ್ವು, ಆದರೆ ಅದನ್ನು ಸಾಕೋದಕ್ಕೆ ಇಬ್ಬರು ಖರೀದಿಗೆ ಮಾಡ್ಕೊಂಡು ಹೋದರು. ಒಬ್ಬ ಸಜ್ಜನ, ಇನ್ನೊಬ್ಬ ಕಟುಕ. ಈ ಸಜ್ಜನನ ಮನೆಯಲ್ಲಿ ಕಾಣ್ತಾ ಇದ್ದದ್ದು, ಕೇಳ್ತಾ ಇದ್ದದ್ದು ಏನು ಅಂತ ಅಂದರೆ, ಬನ್ನಿ ಕುಳಿತುಕೊಳ್ಳಿ, ಊಟ ಮಾಡಿ ಅಂತ ದಾನವೋ ಸಹೃದತೆಯೋ ಅವನ ಮನೆಯಲ್ಲಿ ಕಾಣಿಸ್ತಾ ಇದ್ದರೆ, ಇವನ ಮನೆಯಲ್ಲಿ ಕೊಚ್ಚು ಕಡಿ ಅಂತ ಕೇಳ್ತಾ ಇತ್ತು. ಆ ಗಿಳಿಗಳು ಅದನ್ನೇ ಮಾತನಾಡಿದ್ವು. ಅಂದರೆ ಕೇಳುವಿಕೆ ಮತ್ತು ನೋಡುವಿಕೆ ಅನ್ನೋದು ಮಕ್ಕಳ ಮನಸ್ಸಿನ ಮೇಲೆ ಬಹಳ ಪ್ರಭಾವಶಾಲಿಯಾದದ್ದು. ಅದರಿಂದ ಕೇಳಿಸಬೇಕು ಮಕ್ಕಳಿಗೆ. ಏನನ್ನು ಕೇಳಿಸಬೇಕು ಅಂದರೆ, ಒಳಿತನ್ನು ಕೇಳಿಸಬೇಕು ಮತ್ತು ಒಳಿತನ್ನು ಕಾಣಿಸಬೇಕು. ಒಳಿತನ್ನು ಕೇಳಿಸಬೇಕು ಅಂತ ಅಂದಾಗ, ಒಂದು ನಾವಾಡುವ ಮಾತು, ನಮ್ಮ ಸುತ್ತ ಇರುವ ಮಾತುಗಳು, ಅವರ ಕಿವಿಗೆ ಕೆಟ್ಟದ್ದು ಯಾವುದೂ ಕೇಳಿಸದಂತೆ ನೋಡಿಕೊಳ್ಬೇಕು. ಎರಡನೆಯದ್ದು, ಒಳ್ಳೆಯವರ ಕುರಿತು ಕೇಳಿಸಬೇಕು ಅಂತ. ಆದರ್ಶಮಯವಾದ ವ್ಯಕ್ತಿಗಳನ್ನು, ಇತಿಹಾಸದಲ್ಲಿ ಸಂದ ಮತ್ತು ವರ್ತಮಾನದಲ್ಲಿ ಸಲ್ಲುತ್ತಾ ಇರುವ ಅತ್ಯುತ್ತಮ ವ್ಯಕ್ತಿಗಳ ಬದುಕಿನ ಕುರಿತು ಕೇಳಿಸಬೇಕು ಅವರಿಗೆ. ನಿರಂತರವಾಗಿ ಅದು ಕೇಳ್ತಾ ಹೋದಾಗ ಅವರ ಒಳಗೆ ಅದು ಒಂದು ದಟ್ಟವಾದ ಪರಿಣಾಮವನ್ನು ಬೀರತ್ತೆ. ಇನ್ನೊಂದು ನೋಟ, ಅವರಿಗೇನು ಕಾಣ್ತಾ ಇದೆ ಅಂತ. ಅವರಿಗೆ ಎದುರಿನಲ್ಲಿ ಮೋಸ ಕಾಣ್ತಾ ಇದೆಯಾ, ವಂಚನೆ ಕಾಣ್ತಾ ಇದೆಯಾ, ಅಸೂಯೆ ಕಾಣ್ತಾ ಇದೆಯಾ, ಸಿಟ್ಟು ಕಾಣ್ತಾ ಇದೆಯಾ, ಒಬ್ಬರೊಬ್ಬರು ಜಗಳ ಮಾಡ್ಕೊಳ್ಳೋದು ಕಾಣ್ತಾ ಇದೆಯಾ, ಇನ್ನೊಬ್ಬರ ಕೈಲಿದ್ದನ್ನು ಕಿತ್ತುಕೊಳ್ಳೋದು ಕಾಣ್ತಾ ಇದೆಯಾ, ಅಥವಾ ಅದರ ಬದಲು ತನ್ನಲ್ಲಿದ್ದದ್ದನ್ನು ಹಂಚೋದು ಕಾಣ್ತಾ ಇದೆಯಾ, ಸಿಟ್ಟೇ ಮಾಡದೇ ಇರೋದು ಕಾಣ್ತಾ ಇದೆಯಾ ಅಂತೆಲ್ಲ ನೋಡಿದರೆ ನಮಗೆ ಅವರಿಗೆ ಏನನ್ನು ಕಾಣಿಸಬೇಕು ಅನ್ನೋದು ಗೊತ್ತಾಗತ್ತೆ. ಕೇಳುವಿಕೆ ಅಂತಂದಾಗ ಹೆಚ್ಚಾಗಿ ನಾವು ಹಳೆಯದನ್ನು ಕೇಳಿಸ್ತಾ ಹೋದರೆ, ನೋಡುವಿಕೆಗೆ ನಮಗೆ ಸಿಗೋದು ಇವತ್ತು ವರ್ತಮಾನವೇ. ಯಾಕೆಂದರೆ ಕಣ್ಣು ಈ ಕ್ಷಣದಲ್ಲಿ ನೋಡ್ತಾ ಹೋಗುತ್ತೆ. ಹಾಗಾಗಿ ಇವತ್ತು ಅವರ ಸುತ್ತಲ ಬದುಕಿದೆಯಲ್ಲ, ಮನೆ, ನಾವು ಹೇಗಿದ್ದೇವೆ, ನಮ್ಮ ಸುತ್ತಮುತ್ತಲ ಪರಿಸರ ಹೇಗಿದೆ, ಅವರು ಓದ್ತಾ ಇರುವ ಶಾಲೆ ಹೇಗಿದೆ, ಕಲಿಸುವವರು ಹೇಗಿದ್ದಾರೆ, ಅಲ್ಲಿರುವ ಮಕ್ಕಳು ಹೇಗಿದ್ದಾರೆ ಅನ್ನೋದನ್ನೆಲ್ಲ ನೋಡ್ತಾ ಹೋದರೆ, ಅದರ ಜೊತೆಗೆ ಇವತ್ತು ನೋಡುವ ಬದುಕು ದೊಡ್ಡದಾಗಿದೆ. ನಮಗೆ ನೋಟಕ್ಕೆ ವಿಪುಲವಾದ ಅವಕಾಶ ಇದೆ. ಅದು ಮಾರಕವೂ ಹೌದು, ಪೂರಕವೂ ಹೌದು.
ನಮ್ಮೆಲ್ಲ ಸುತ್ತ ಇರುವ ನಾವು ಬೆಳೆಸಿಕೊಂಡಿರುವ ಡಿವೈಸ್ಗಳು ಎಲ್ಲವೂ ಈ ನೋಡುವುದರಲ್ಲೇ ಕಾಲ ಕಳೆಯುವಂತೆ ಮಾಡಿವೆ. ನಾವು ನೋಡ್ತಾ ಇದ್ದೇವೆ ಬದುಕಿಡೀ, ನಮ್ಮ ಮಕ್ಕಳು ನೋಡ್ತಾ ಇವೆ. ಅಲ್ಲಿ ಅವರು ಏನನ್ನು ನೋಡ್ತಾ ಇದ್ದಾರೆ ಅಂತ, ಎಷ್ಟು ಕ್ರೌರ್ಯದ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ ಅಥವಾ ಒಳಿತಿನ ದೃಶ್ಯಗಳನ್ನು ನೋಡ್ತಾ ಇದ್ದಾರಾ ಅಂತ ಗಮನಿಸ್ತಾ ಹೋದರೆ, ಅವರಿಗೆ ಅಲ್ಲಿ ಆ ಒಳಿತಿನ ದೃಶ್ಯಗಳೇ ಬೀಳುವಂತೆ ಮಾಡಿದರೆ ಅವರ ದುರ್ಗುಣಗಳನ್ನು ಚಿವುಟಿ ಹಾಕ್ಬೋದು, ಸದ್ಗುಣಗಳನ್ನು ವಿಕಾಸ ಮಾಡಬಹುದು ಅನ್ನೋದು. ಇದು ಕೂಡ 100ಕ್ಕೆ 100ರಷ್ಟು ಅಂತ ಅಲ್ಲ. ವ್ಯಕ್ತಿಯಲ್ಲಿಯೇ ಸಹಜವಾಗಿಯೇ ಒಂದಿಷ್ಟು ದುರ್ಗುಣಗಳು ಇರ್ತವೆ, ಅವುಗಳನ್ನು ಸಂಪೂರ್ಣವಾಗಿ ಕಿತ್ತು ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ನಿಯಂತ್ರಣವನ್ನು ಕಲಿಸೋದಕ್ಕೆ ಸಾಧ್ಯ ಅಂತ. ಕೆಲವು ಮಕ್ಕಳು ಶಾಂತವಾಗಿ ಇರ್ತವೆ, ಅವು ದೊಡ್ಡ ಆದ ಮೇಲೂ ವ್ಯಕ್ತಿಗಳು ಶಾಂತರಾಗೇ ಇರ್ತಾರೆ. ಕೆಲವರಿಗೆ ಕೋಪ ಬರುತ್ತೆ, ಅವರು ಮೊದಲು ಹಾಗೇ ಇದ್ದರು, ನಂತರ ಹಾಗೇ ಇದ್ದರು. ಆ ಕೋಪವನ್ನು ಕಿತ್ತು ಹಾಕೋದಕ್ಕೆ ಸಾಧ್ಯವಾ ಅಂದರೆ ಕಷ್ಟ. ಆದರೆ ಕೋಪವನ್ನು ನಿಯಂತ್ರಿಸೋದಕ್ಕೆ ಕಲಿಸ್ಬೋದು. ಕೋಪವನ್ನು ಯೋಗ್ಯವಾದ ಸ್ಥಾನದಲ್ಲಿ ಪ್ರಕಟಿಸೋದು ಹೇಗೆ ಅನ್ನೋದನ್ನು ಕಲಿಸೋದಕ್ಕೆ ಸಾಧ್ಯ ಆಗತ್ತೆ. ಹಾಗೆ ನಾವು ಅವುಗಳನ್ನು ಕಲಿಸೋದಕ್ಕೆ ಸಾಧ್ಯ ಆಗತ್ತೆ. ನಮ್ಮ ಗುರುಗಳಾದ ರಾಮಭದ್ರಾಚಾರ್ಯರು ಒಂದು ಕತೆ ಹೇಳ್ತಾ ಇದ್ರು. ರಾಜನ ಆಸ್ಥಾನದಲ್ಲೊಬ್ಬ ಜ್ಯೋತಿಷಿ ಇದ್ದ. ಆಸ್ಥಾನದ ಜ್ಯೋತಿಷಿಯವನು ಜ್ಯೋತಿಷ್ಯದ ಪ್ರಕಾಂಡ ಪಂಡಿತ. ಅವನಿಗೊಬ್ಬ ಮಗ ಹುಟ್ಟುತ್ತಾನೆ. ಅವನ ಜಾತಕವನ್ನು ನೋಡಿದಾಗ ತನ್ನ ಮಗ ಕಳ್ಳನಾಗುತ್ತಾನೆ ಅನ್ನೋದು ಗೊತ್ತಾಗುತ್ತೆ ಅವನಿಗೆ. ಬಹಳ ಬೇಸರ ಆಗತ್ತೆ. ಇಷ್ಟು ಒಳ್ಳೆಯ ಹೆಸರು ತೆಗೆದುಕೊಂಡಿದ್ದೀನಿ, ಇಷ್ಟು ಸ್ಥಾನಮಾನ ಇದೆ, ಇಂಥವನ ಮಗ ಕಳ್ಳನಾಗುತ್ತಾನೆ ಅನ್ನೋದು ಹೇಗೆ ಸಹಿಸೋದಕ್ಕೆ ಸಾಧ್ಯ? ಅವನೊಂದು ಉಪಾಯ ಮಾಡ್ತಾನೆ. ಈಗ ಮಗ ಕಳ್ಳ ಆಗಬಾರದು, ಅದಕ್ಕೆ ಏನು ಮಾಡಬೇಕು ಅಂತ. ಅದಕ್ಕೆ ಮಗುವಿಗೆ ಬುದ್ಧಿ ತಿಳಿದಂದಿನಿಂದ ಅವನೊಂದು ಕೆಲಸ ಮಾಡ್ತಾ ಹೋಗ್ತಾನೆ. ಏನು ಅಂತಂದರೆ, ಏನೇನನ್ನು ಕದ್ದರೆ ಯಾವ್ಯಾವ ಪಾಪ ಬರುತ್ತೆ ಅಂತ ಹೇಳ್ತಾ ಹೋಗ್ತಾನೆ. ಉಪ್ಪು ಕದ್ರೆ ಇಂಥ ಪಾಪ, ಅಕ್ಕಿ ಕದ್ರೆ ಇಂಥ ಪಾಪ, ದುಡ್ಡು ಕದ್ರೆ ಇಂಥ ಪಾಪ, ಬಟ್ಟೆ ಕದ್ರೆ ಇಂಥ ಪಾಪ ಅಂತ ಜಗತ್ತಿನಲ್ಲಿ ಏನೆಲ್ಲ ವಸ್ತುಗಳಿವೆಯೋ ಬಳಕೆಗೆ ಬರುವಂಥದ್ದು ಎಲ್ಲವನ್ನೂ ಪಟ್ಟಿ ಮಾಡಿಟ್ಕೊಂಡು ಇದಕ್ಕದ್ರೆ ಇಂಥ ಪಾಪ ಅಂತ ಕಲಿಸ್ತಾ ಹೋಗ್ತಾನೆ. ಮಗು ಬೆಳೀತಾ ಈ ಪಾಪ ಭೀತಿ ಅನ್ನೋದು ಅವನಲ್ಲಿ ಕುಳಿತುಕೊಂಡಿರುತ್ತೆ ಮಗನಲ್ಲಿ. ಹಾಗಾಗಿ ಅವನು ದೊಡ್ಡ ಆದಮೇಲೆ ಅವನಿಗೆ ಕದಿಬೇಕು ಅಂತ ಅನಿಸತ್ತೆ, ಆದರೆ ಕೈ ಹಾಕೋದಕ್ಕೆ ಹೋದಾಗ ಅಯ್ಯೋ ಪಾಪ ಬರುತ್ತಲ್ಲ ಅನ್ನೋ ಭಯ. ಹಾಗಾಗಿ ಅವನು ಏನನ್ನೂ ಕದಿಯೋದಿಲ್ಲ. ಆದರೆ ಕದಿಬೇಕು ಅನ್ನುವ ಮನಸ್ಸು ಹಾಗೆ ಎತ್ಕೊಂಡ್ಬಿಡತ್ತೆ ಅವನಿಗೆ. ಒಂದು ದಿನ ಏನಾಗತ್ತೆ ಅಂದರೆ, ಅರಮನೆಯಲ್ಲಿ ಒಂದು ಕಳ್ಳತನ ಆಗತ್ತೆ. ಅರಮನೆಗೆ ಕನ್ನ ಹಾಕಿ ಕಳ್ಳತನ ಮಾಡಿರ್ತಾರೆ. ಭಾರಿ ಅವಮಾನ ಅನಿಸತ್ತೆ ರಾಜನಿಗೆ. ಅರಮನೆಗೆ ಕನ್ನ ಹಾಕೋದ, ಇಷ್ಟು ರಕ್ಷಣೆಯಲ್ಲಿರುವಂಥದ್ದು. ಹಾಗಾಗಿ ಪತ್ತೆ ಮಾಡಬೇಕು ಅಂತ ಬೆಳಗಾಗ್ತಾ ಇದ್ದಾಗೆ ಕಳ್ಳರನ್ನು ಪತ್ತೆ ಮಾಡಬೇಕು. ಸರಿ, ಕನ್ನ ಹಾಕಿದ ಜಾಗಕ್ಕೆ ಹೋಗ್ತಾರೆ. ಹೋಗಿ ಹುಡ್ಕೋದಕ್ಕೆ ಆರಂಭ ಮಾಡಿದರೆ ರಾಜಭಟರು, ಒಂದು ಹೆಜ್ಜೆಯ ಗುರುತು ಕಾಣಿಸ್ಕೊಳ್ತಾ ಇದೆ ಅಲ್ಲಿಂದ. ಆ ಹೆಜ್ಜೆಯ ಗುರುತನ್ನೇ ಹಿಡಿದು ಹಿಂಬಾಲಿಸ್ತಾರೆ, ಓ ಇದು ಕಳ್ಳನ ಹೆಜ್ಜೆ ಅಂತ. ಆದರೆ ಒಂದು ವಿಚಿತ್ರ ಏನಾಗಿರುತ್ತೆ ಅಂತ ಅಂದರೆ, ಈ ಕಡೆ ಅರಮನೆಯಲ್ಲಿ ಕೋಶಾಧಿಕಾರಿಗಳು ಹುಡುಕಾಡಿದರೆ ಏನನ್ನೂ ಕದ್ದಿಲ್ಲ. ಕನ್ನ ಹಾಕಿದ್ದಾರೆ ಅರಮನೆಗೆ, ಆದರೆ ಯಾವ ಒಂದು ಸಣ್ಣ ವಸ್ತುವನ್ನು ಕಳ್ಳತನ ಮಾಡಿಲ್ಲ. ವಿಚಿತ್ರ ಅಂತ ಅನ್ನಿಸ್ತು. ರಾಜಭಟರು ಹಿಂಬಾಲಿಸಿದರೆ ಆ ಹೆಜ್ಜೆ ಹೋಗಿದ್ದು, ಬಿಳಿಯ ಹೆಜ್ಜೆ ಹೋಗಿ ತಲುಪಿದ್ದು ಆಸ್ಥಾನದ ಜ್ಯೋತಿಷಿಯ ಮನೆಗೆ. ಅಲ್ಲಿ ವಿಚಾರಿಸುವಾಗ ಈ ಕನ್ನ ಹಾಕಿದ್ದು ಯಾರು ಅಂದರೆ ಆಸ್ಥಾನದ ಜ್ಯೋತಿಷಿಯ ಮಗ. ಕದಿಬೇಕು ಅಂತ ಅನ್ನಿಸ್ತಾ ಇತ್ತು, ಅರಮನೆಗೆ ಕನ್ನ ಹಾಕದ. ಆದರೆ ಏನನ್ನ ಮುಟ್ಟೋದಕ್ಕೆ ಹೋದರೂ ಪಾಪ ಭೀತಿ ಇತ್ತು. ಹೀಗೆ ಅರಮನೆಯೆಲ್ಲ ಸುತ್ತಾಡ್ತಾ ಇದ್ದವನಿಗೆ ಅಡುಗೆ ಮನೆಗೆ ಹೋದ. ಅಡುಗೆ ಮನೆಯಲ್ಲಿ ಯಾವ ವಸ್ತುವನ್ನು ಮುಟ್ಟೋದಕ್ಕಾಗಲಿಲ್ಲ. ಅಕ್ಕಿ, ಬೇಳೆ, ತರಕಾರಿ, ಹಣ್ಣು ಏನನ್ನೂ ಮುಟ್ಟೋದಕ್ಕಾಗಲಿಲ್ಲ. ಆದರೆ ಅಲ್ಲಿ ಬೂದಿ ರಾಶಿ ಇತ್ತು. ಕಟ್ಟಿಗೆಯಲ್ಲಿ ಅಡುಗೆ ಮಾಡ್ತಿದ್ರಲ್ಲ, ಬೂದಿ ರಾಶಿ ಇತ್ತು. ಈ ಬೂದಿ ಕದ್ರಿ ಏನು ಅಂತ ಯೋಚನೆ ಮಾಡ್ದ. ಯಾವ ಪಾಪನೂ ಅಪ್ಪ ಹೇಳಿಲ್ಲ ಬೂದಿ ಕದ್ರೆ ಅಂತ. ಯಾಕೆಂದರೆ ಬೂದಿನೆಲ್ಲ ಯಾರು ಕದೀತಾರೆ? ಹಾಗಾಗಿ ಅಪ್ಪನಿಗೆ ಅದೊಂದು ಕದಿಯೋ ವಸ್ತು ಅಂತ ಅನಿಸಿರಲಿಲ್ಲ. ಅದಕ್ಕೆ ಯಾವ ಪಾಪ ಅಂತ ಹೇಳಿರಲಿಲ್ಲ. ಅವನು ಅದನ್ನು ಕದ್ಕೊಂಬಂದ. ಇದೇನು ಅಂತ ಅಂದರೆ ಇಲ್ಲಿ 2 ಅಂಶ ಇದೆ. ಕೆಲವು ಸ್ವಭಾವಗಳನ್ನು ಬದಲಿಸೋದಕ್ಕೆ ಆಗೋದಿಲ್ಲ ಅನ್ನುವ ಒಂದು ಅಂಶವನ್ನು ಈ ಕತೆ ಹೇಳುತ್ತೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅನ್ನೋದನ್ನು ಹೇಳ್ತು. ಅವನಲ್ಲಿ ಕಳ್ಳತನದ ಬುದ್ಧಿ ಇದೆ ಅಂತ ಅವನು ಆಸ್ಥಾನ ಜ್ಯೋತಿಷ್ಯದ ಮೂಲಕ ಕಂಡುಕೊಂಡಿರ್ಬೋದು. ನಮ್ಮ ಮಕ್ಕಳನ್ನು ನಾವು ಹಾಗೇ ನೋಡೋದಕ್ಕಾಗತ್ತೆ. ಮಕ್ಕಳು ಯಾವುದಾದ್ರು ವಸ್ತುವನ್ನು ಹೇಳದೆ ಕೇಳದೆ ತೆಗೆಯೋ ಅಭ್ಯಾಸ ಇದೆಯಾ ಅಂತ ನೋಡಿದ್ರೆ ಅದು ಕಳ್ಳತನದ ಬುದ್ಧಿಯೇ ಮುಂದೆ ಅಂತ. ಹಾಗಿದ್ದಾಗ ಅದರ ನಿವಾರಣೆಗೆ ಈ ತರಹದ ಉಪಾಯಗಳನ್ನು ಮಾಡಬಹುದು ಅಂತ. ಹಾಗಾಗಿ ಮಕ್ಕಳನ್ನು ಮೊದಲು ಹೇಗಿದ್ದಾರೆ ಅಂತ ಗುರುತಿಸ್ಕೊಳ್ಳೋದು,
ಎರಡನೆಯದ್ದು, ಅವರ ಕಣ್ಣಿಗೆ ಮತ್ತು ಅವರ ಕಿವಿಗೆ ಯೋಗ್ಯವಾದದ್ದೇ ಕಾಣುವಂತೆ ಕೇಳುವಂತೆ ಮಾಡೋದು ಅನ್ನೋದೇನಿದೆ, ಇದು ಮಕ್ಕಳಲ್ಲಿ ಸದ್ಗುಣಗಳನ್ನು ತುಂಬುವ, ದುರ್ಗುಣಗಳನ್ನು ಕಿತ್ತು ಹಾಕುವ ವಿಧಾನ.